ಇವತ್ತು ಶನಿವಾರ ಆಗಿರೋದ್ರಿಂದ ವೀರೇಶ್ ಅವ್ರಿಗೆ ಯಾವಾಗಲೂ ರಜೆ ಇರುತ್ತೆ ಶನಿವಾರ ಭಾನುವಾರ. ಸೊ ಹಾಗಾಗಿ ನಾವು ಹೇಗಿದ್ರೂ ಹಬ್ಬ ಇದೆಯಲ್ಲ, ಹಬ್ಬಕ್ಕೆ ಕೆಲವೊಂದು ಐಟಮ್ಸ್ಗಳು ತೊಗೊಳ್ಳೋದಿತ್ತು. ಹಾಗೆ ನನಗೆ ಪೈಠಾನಿ ಸಾಡಿ ತೊಗೋಬೇಕಾಗಿತ್ತು. ನನ್ನ ಮಗಳಿಗೂ ಕೂಡ ಬಟ್ಟೆ ತೊಗೋಬೇಕು ಅಂತ ಹೇಳ್ಬಿಟ್ಟು ದಾದರ್ ಮಾರ್ಕೆಟ್ಗೆ ಹೊರಟಿದ್ವಿ. ಸೊ ಅಲ್ಲಿಂದ ದಾದರ್ ಮಾರ್ಕೆಟ್ಗೆ ಹೋದ್ವಿ. ದಾದರ್ ಮಾರ್ಕೆಟಲ್ಲಿ ಹೋಗಿ ನೋಡಿದ್ರೆ ಫುಲ್ ರಶ್ಶು. ಎಷ್ಟು ಫ್ರೆಶ್ ಇದೆ ಅಂತಂದರೆ ಹೇಳೋಕ್ಕಾಗಲ್ಲ, ಅಷ್ಟು ರಶ್ ಇತ್ತು. ಸೊ ನಾವು ಅಲ್ಲಿಂದ ಮೈಥಿಲಿನ ಅಂತ ಒಂದು ಶಾಪ್ ಇತ್ತು. ಸೊ ಅಲ್ಲಿ ಹೋದ್ವಿ ಪೈಠಾನಿ ಸಾಡಿ ತೊಗೊಳ್ಳೋಣ ಅಂತೇಳ್ಬಿಟ್ಟು. ನಾನು ನಮ್ಮ ಅತ್ತೆ ಮತ್ತು ನಮ್ಮ ಜೊತೆ ನಮ್ಮ ನೈಬರ್ ಕೂಡ ಬಂದಿದ್ರು ಒಬ್ಬರು. ಸೊ ಅವರು ಮತ್ತು ನನ್ನ ಹಸ್ಬೆಂಡು 4 ಜನ ಸ್ಯಾರಿ ಸೆಲೆಕ್ಷನ್ ಮಾಡ್ತಾಯಿದ್ವಿ. ಸೊ ನಾನು ಸೀರೆಗಳನ್ನ ಸೆಲೆಕ್ಟ್ ನೋಡ್ತಾ ಇದ್ದೆ. ಸೊ ನನ್ನ ಹಸ್ಬೆಂಡ್ಗೂ ಕೂಡ ನಾನು ತೋರಿಸ್ತಾ ಇದ್ದೆ ಯಾವ್ದು ತೊಗೊಳ್ಳೋಣ ಏನು ಅಂತೇಳ್ಬಿಟ್ಟು. ಸೊ ಅವರು ಕೂಡ ನನಗೆ ಚಾಯ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಸಾಡಿ ತೊಗೊಂಬರೋದಕ್ಕೆಲ್ಲ ಬಾಯ್ಸ್ ಬರೋದಿಲ್ಲ, ಬಟ್ ನಾನು ಫೋರ್ಸ್ ಮಾಡಿ ಕರ್ಕೊಂಬಂದಿದ್ದೆ. ಬಟ್ ಅವ್ರೇನು ಬೇಜಾರು ಮಾಡ್ಕೊಳ್ಳಿಲ್ಲ, ನಮ್ಮ ಜೊತೆಗೆ ಬಂದಿದ್ದರು. ಯಾಕಂದರೆ ಹಬ್ಬದ ಸಾಮಾನುಗಳೆಲ್ಲ ತುಂಬಾ ತೊಗೊಳ್ಳೋದಿತ್ತು. ಸೊ ಹಾಗಾಗಿ ಅವರು ನಮ್ಮ ಜೊತೆಗೆ ಬಂದಿದ್ದರು ಅಷ್ಟೇ. ಅಂದಿದ್ರೆ ಬರ್ತಾ ಇರಲಿಲ್ಲ, ನಾನು ನಮ್ಮ ಅತ್ತೆ ಅಷ್ಟೇ ಬರ್ತಾಯಿದ್ವಿ. ಸೊ ಫೈನಲಿ ನಾವು ಕೆಲವೊಂದು ಸೀರೆಗಳನ್ನ ಸೆಲೆಕ್ಷನ್ ಮಾಡ್ಕೊಂಡ್ವಿ. ಪೈಠಾನಿ ಸೀರೆಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಬಟ್ ನನ್ನ ಹತ್ರ ಈ ಆಲ್ಮೋಸ್ಟ್ ಎಲ್ಲ ಕಲರ್ಸ್ಗಳು ಇತ್ತು. ಹಾಗಾಗಿ ನನಗೆ ಸ್ವಲ್ಪ ಡಿಫ್ರೆಂಟ್ ಕಲರ್ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಡಿಫ್ರೆಂಟ್ ಕಲರ್ನ ಹುಡುಕ್ತಾ ಇದ್ದೆ. ನೋಡ್ತಾ ಇರ್ಬೋದು ನೀವು ಕೂಡ. ಸೊ ಫೈನಲಿ ಒಂದು ಸೆಲೆಕ್ಷನ್ ಮಾಡಿಕೊಂಡೆ ನಾನು ಗೋಲ್ಡನ್ ಕಲರಲ್ಲಿ. ಇಷ್ಟು ಸೀರೆಯಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಅಲ್ಲಿಂದ ನಾವು ದಾದರ್ ಮಾರ್ಕೆಟೆಲ್ಲ ಓಡಾಡಿದ್ವಿ. ಸೊ ಅಲ್ಲೆಲ್ಲ ಸ್ವಲ್ಪ ಸಾಮಾನುಗಳೆಲ್ಲ ತೊಗೊಳೋದಿತ್ತು. ನೋಡ್ಬೋದು ನೀವು ಕ್ರೌಡ್ನ, ತುಂಬ ಕ್ರೌಡ್ ಇತ್ತು. ನಮಗೆ ಓಡಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ಹಾಗೂ ನನ್ನ ಮಗಳಿಗೆ ಒಂದು ಬಟ್ಟೆ ತೊಗೊಂಡ್ವಿ. ಬಟ್ಟೆ ತೊಗೊಂಡು ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.